ಮೇಷರಾಶಿ. ನೋಡಿ, ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಗುರುವಿನ ಬಲ ಅತಿ ಹೆಚ್ಚಾಗಿದೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸ್ವಲ್ಪ ಮಟ್ಟಿಗೆ ಸುಖಕರವನ್ನು ಕಾಣುವಂಥದ್ದು. ಅಂದ್ರೆ ಎಲ್ಲ ಕೆಲಸ ಕಾರ್ಯ ನಾರ್ಮಲ್ ಆಗಿ ಜರುಗ್ತಾ ಇದೆ. ಯಾವುದೇ ತಂಟೆ ತಾಪತ್ರಯಗಳು ಇಲ್ಲದೆ ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ಅಂದ್ರೆ ನೀವು ಸ್ವಂತ ವೃತ್ತಿ ಮಾಡ್ತಾ ಇರುವಂತಿರ್ಬೋದು ಅಥವಾ ಸೇವಾ ವೃತ್ತಿ ಬೇರೆಯವರ ಅಂಡಲ್ಲಿ ಕೆಲಸ ಮಾಡೋದು ಅಥವಾ ಸರ್ಕಾರಿ ವೃತ್ತಿಯಲ್ಲಾಗಿರ್ಬೋದು ಅಂಥವ್ರಿಗೆಲ್ಲ ತುಂಬಾ ಅದ್ಭುತವಾದಂತಹ ಫಲವನ್ನು ನಿರೂಪಣೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನ ಕುಟುಂಬ ಸ್ಥಾನದಲ್ಲಿ ಒಳ್ಳೆಯ ವಾತಾವರಣ, ಶುಭ ಕಾರ್ಯಗಳು ಜರುಗುವಂತ ಸಾಧ್ಯತೆಗಳು ಈ ವಾರದಲ್ಲಿ ಅತಿ ಹೆಚ್ಚಾಗಿದೆ. ದೈವ ದರ್ಶನವನ್ನು ಮಾಡುವಂಥದ್ದು, ಸ್ವಲ್ಪ ನಿದ್ರಾಹೀನತೆ, ಕಾಲಿಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಪೆಟ್ಟುಗಳನ್ನು ಕಾಣುವಂತ ಸಾಧ್ಯತೆಗಳು ಸಹ ಉಂಟು. ಇದನ್ನು ಹೊರತುಪಡಿಸಿದರೆ ಸಂಪೂರ್ಣವಾದಂತಹ ಶುಭ ಫಲಗಳನ್ನ ಮೇಷರಾಶಿಯವರು ಖಂಡಿತ ಕಾಣಬಹುದು. ನೀವು ಪ್ರಮುಖವಾಗಿ ಮಾಡಬೇಕಾದಂತಹ ಪರಿಹಾರ ರೂಪಕವಾಗಿ ಗುರುಗಳ ಒಂದು ಸ್ಮರಣೆ, ಸೂರ್ಯನಾರಾಯಣನ ಸ್ಮರಣೆ ಮಾಡಿದ್ರೆ ಸಾಕು. ಅತ್ಯಂತ ಶುಭ ಫಲಗಳನ್ನು ಕಾಣ್ತೀರಾ. ಸೋಮವಾರ, ಮಂಗಳವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ.